ದೆಹಲಿಯಲ್ಲಿ ಕೂತು ಕಾಲ್ ಮಾಡಿಸೋದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಸಖತ್ ಪ್ಲಾನ್ ಮಾಡ್ತಾ ಇದ್ದಾರೆ. ದೆಹಲಿ ಡೆವಲಪ್ಮೆಂಟ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂಡ್ ಟೀಮ್. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋದರೆ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವ ಬಣ ಕೂಡ ಆಕ್ಟಿವ್ ಆಗುತ್ತೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಯಾವ ರೀತಿಯಾದಂತಹ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರತ್ಯಾಸ್ತ್ರಗಳನ್ನ ನಾವು ಯಾವ ರೀತಿ ರೆಡಿ ಮಾಡಬೇಕು ಅಂತ ಇಲ್ಲಿ ಅವರು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿಯವರೆಗೆ ಹೈಕಮಾಂಡ್ನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಯಾವುದೇ ಕಾಲ್ ಬಂದಿಲ್ಲ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಪವರ್ ಶೇರಿಂಗ್ ವಿಚಾರದಲ್ಲಿ ಈಗಾಗಲೇ ಪವರ್ ಶೇರಿಂಗ್ ಅವಧಿ ಮುಗಿದೋಗಿದೆ. 2.5 ತಿಂಗಳು ಮುಂದಕ್ಕೆ ಬಂದ್ಬಿಟ್ಟಿದ್ದೀವಿ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ನಡೆದಂತಹ ಮಾತುಕತೆಗೆ ನೀವೇ ಸಾಕ್ಷಿ ಇದ್ದೀರಿ, ಹೈಕಮಾಂಡ್ನ ಸದಸ್ಯರು. ಆದರೆ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಏನನ್ನೂ ಮಾತನಾಡ್ತಾ ಇಲ್ಲ. ಮೋಸ್ಟ್ಲಿ ಪವರ್ ಶೇರಿಂಗ್ ವಿಚಾರದಲ್ಲಿ ಮಾತುಕತೆ ನಡೆದಾಗ ಮಾಧ್ಯಮಗಳ ಮುಂದೆ ಬಂದು ನಾವು ಈ ಪವರ್ ಶೇರಿಂಗ್ ವಿಚಾರ ಮಾತಾಡಬೇಕಾಗಿತ್ತು, ಅದಕ್ಕೆ ಇಡೀ ರಾಜ್ಯದ ಜನ ಸಾಕ್ಷಿ ಆಗ್ತಾ ಇದ್ರು. ಆದರೆ ಈಗ ಆ ಥರದ ಯಾವ ಚರ್ಚೆನೂ ಓಪನ್ ಆಗಿ ನಡೀತಾ ಇಲ್ಲ.